ಈಗ ನಮಸ್ಕಾರ. ಇವತ್ತು ನಾವು ನಿರಂತರ ಆ್ಯಪನ್ನು ಹೇಗೆ ಓಪನ್ ಮಾಡಿ ರಿಜಿಸ್ಟರ್ ಆಗಿ ಲಾಗಿನ್ ಆಗೋದು, ಮಕ್ಕಳನ್ನ ರಿಜಿಸ್ಟರ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ತೇನೆ. ಮೊದಲಿಗೆ ನೀವು ಪ್ಲೇಸ್ಟೋರ್ಗೆ ಹೋಗ್ಬೇಕು. ಪ್ಲೇಸ್ಟೋರ್ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಕೊಡಬೇಕು, ನಿರಂತರ ಅಂತ ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟರೆ ನಿಮಗೆ ನಿರಂತರ CEG ಕರ್ನಾಟಕ, ಸೊ ಇದು ಒಂದು ಆ್ಯಪ್ ಕಾಣುತ್ತೆ ನಿಮಗೆ. ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕದ ಒಂದು ಸಿಂಬಲ್ ಇರುತ್ತೆ, ಇದನ್ನಷ್ಟೇ ನೀವು ಓಪನ್ ಮಾಡಬೇಕು, ಬೇರೆ ಯಾವುದನ್ನು ಮಾಡಬಾರ್ದು. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದ ನಂತರ ಓಪನ್ ಮಾಡಬೇಕು. ನಿರಂತರ ಆ್ಯಪ್ ಓಪನ್ ಆಗುತ್ತೆ. ಇದು ಪವರ್ಡ್ ಬೈ ASL CEG ಕರ್ನಾಟಕ ಅವರು ಓಪನ್ ಮಾಡಿರೋಂಥ ಒಂದು ಆ್ಯಪು. ಸೊ ಮೊದಲಿಗೆ ನಿಮ್ಮ KJD ನಂಬರ್ ಹಾಕಬೇಕಾಗುತ್ತೆ. ಸೊ ಈಗ ನಾವು ನಿಮಗೆ KJD ನಂಬರ್ ಹಾಕೋದಕ್ಕೆ ನಿಮ್ಮದು 7 ಸಂಖ್ಯೆ ಇರುತ್ತೆ KJD ನಂಬರು. ಸೊ ಅದನ್ನು ಹಾಕಬೇಕಾಗುತ್ತೆ. ಸೊ ನಾನೀಗ ಪ್ರಾಯೋಗಿಕವಾಗಿ ಇರೋಂಥ ಆ್ಯಪ್ ಆಗಿರೋದ್ರಿಂದ ನಾನು ಪ್ರಾಯೋಗಿಕವಾಗಿ ಟೆಸ್ಟ್ 001 ಅಂದರೆ 7 ಸಂಖ್ಯೆ ಇರೋಂಥ ಒಂದು ಸಂಖ್ಯೆನ ಓದ್ತಿದ್ದೀನಿ. ಗೆಟ್ OTP ಕೊಡಬೇಕು. KJD ನಂಬರ್ ಆದಮೇಲೆ OTP ಬರುತ್ತೆ, ನಿಮಗೆ 4 ಡಿಜಿಟ್ನ OTP ಬರುತ್ತೆ. ಸೊ ನಾವು ಈ ಥರ OTP ಹಾಕಬೇಕಾಗುತ್ತೆ. ಸೊ ಅದನ್ನು ವ್ಯಾಲಿಡೇಟ್ ಕೊಡಬೇಕು. ವ್ಯಾಲಿಡೇಟ್ ಕೊಟ್ಟ ನಂತರ ನಿಮಗೆ ಈ ಒಂದು ಹೋಮ್ ಸ್ಕ್ರೀನ್ ಕಾಣುತ್ತೆ. ಈ ಹೋಮ್ ಸ್ಕ್ರೀನಲ್ಲಿ ನಿಮ್ಮ ಟೀಚರ್ ಹೆಸರು ಬರುತ್ತೆ, ನೀವು ಗೌರ್ಮೆಂಟ್ ಟೀಚರ್ ಅಂತ ಹೆಸರು ಇರುತ್ತೆ. ಸೊ ನೀವು ಇಲ್ಲಿ ಪ್ರೊಫೈಲ್ ಅಪ್ಡೇಟ್ ಮಾಡ್ಕೊಬೋದು. ನೀವು ನಿಮ್ಮ KJD ನಂಬರು, ಯಾವ ಸ್ಕೂಲು, ಯಾವ ಕಾಲೇಜು, ತಾಲೂಕು, ಡಿಸ್ಟಿಕ್ಕು, ಇದೆಲ್ಲ ವರ್ಷನೂ ಇರುತ್ತೆ. ಸೊ ಪ್ರೊಫೈಲು ಮತ್ತು ಇಲ್ಲಿ ರಿಜಿಸ್ಟರ್ ಸ್ಟೂಡೆಂಟ್ ಅಂತ ಒಂದು ಮೆನು ಇದೆ. ಆಮೇಲೆ ರಿಪೋರ್ಟ್ ಇರುತ್ತೆ, ಯಾವ ಹುಡುಗರ್ದು ಅಟೆಂಡೆನ್ಸು ಹೇಗಿದೆ ಅನ್ನೋದು. ಮತ್ತು ಗ್ರೇವಿಯನ್ಸ್, ನಿಮ್ಗೆ ಏನಾದ್ರು ಸಲಹೆಗಳು ಅಥವಾ ಅಟೆಂಡೆನ್ಸ್ ಹಾಕ್ಬೇಕಾದ್ರೆ ಏನಾದ್ರು ತೊಂದರೆಗಳು ಇದ್ದರೆ ಸಹಾಯ ಕೇಳೋದಕ್ಕೆ ಗ್ರೇವಿಯನ್ಸ್ ಇದೆ. ಸೊ ಮೊದಲಿಗೆ ನೀವು ಈ ಮತ್ತೆ ಕೆಳಗಡೆ ಮಾರ್ನಿಂಗ್ ಅಟೆಂಡೆನ್ಸ್ ಮತ್ತು ಆಫ್ಟರ್ನೂನ್ ಅಟೆಂಡೆನ್ಸ್ ಇರುತ್ತೆ. ಸೊ ರಿಜಿಸ್ಟರ್ ಸ್ಟೂಡೆಂಟ್ ಹೊಡೆದ್ಬಿಟ್ಟು ನೀವು ಕ್ಲಾಸನ್ನು ತೆಗೆದುಕೊಂಡು 10th ಅಥವಾ ಯಾವುದೋ ಒಂದು ಕ್ಲಾಸ್ ತಗೊಂಡು ಯಾವುದೋ ಒಂದು ಸೆಕ್ಷನ್ ABC ಅಥವಾ ಸೆಕ್ಷನ್ ಇರುತ್ತೆ, ಸೆಕ್ಷನ್ ಹೊಡೆದ್ಬಿಟ್ಟು ಇದು ಎಲ್ಲವೂ ಶಾರ್ಟ್ನಿಂದ ಫೆಚ್ ಆಗಿರುತ್ತೆ. ಆ ಫೆಚ್ ಆಟೋಮೆಟಿಕ್ ಫೆಚ್ ಆಗಿರೋದ್ರಿಂದ ನೀವು ಅದನ್ನು ನೇರವಾಗಿ ತೊಗೊತೀರಿ. AB ಈ ಥರ ಸೆಕ್ಷನನ್ನು ತಗೊಂಡು ಗೆಸ್ಟ್ ಸ್ಟೂಡೆಂಟ್ ಲೀಸ್ಟ್ ಅಂತ ಹೊಡೆದ್ರೆ ಇಲ್ಲಿ ನಿಮಗೆ ಸ್ಟೂಡೆಂಟ್ನ ಒಂದು ಮಾಹಿತಿ ಬರುತ್ತೆ. ಇದಾದ ನಂತರ ನೀವು ಕ್ಯಾಮ್ರಾ ಓಪನ್ ಆಗುತ್ತೆ. ರಿಜಿಸ್ಟರ್ ಸ್ಟೂಡೆಂಟ್ ಅವರು ವಿದ್ಯಾರ್ಥಿಗಳು ಕ್ಯಾಮ್ರಾ ಓಪನ್ ಮಾಡಿ ವಿದ್ಯಾರ್ಥಿಯ ಮುಖವನ್ನು 3 ವಿವಿಧ ಆ್ಯಂಗಲಲ್ಲಿ ನೀವು ಓಪನ್ ಮಾಡಬೇಕಾಗುತ್ತೆ. ಸೊ ಇದು ನಿಮಗೆ ಟೆಸ್ಟ್ ಆಗಿರೋದ್ರಿಂದ ಇಷ್ಟನ್ನು ನೀವು ಪ್ರಾಯೋಗಿಕವಾಗಿ ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು. ಫ್ರಮ್ BRC ಆಫೀಸ್, ಚಿತ್ರದುರ್ಗ.